ನಮಸ್ಕಾರ ವೀಕ್ಷಕರೇ, ದೇಗುಲದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜಗತ್ತಿಗೆ ಆದರ್ಶ ಪುರುಷನಾಗಿರುವ ಶ್ರೀರಾಮಚಂದ್ರನ ಜನ್ಮದಿನವಾದ ಶ್ರೀರಾಮನವಮಿಯ ಶುಭಾಶಯಗಳು. ವೀಕ್ಷಕರೇ, ಜನಕ ಮಹಾರಾಜನು ಹಮ್ಮಿಕೊಂಡಿದ್ದ ಸೀತೆಯ ಸ್ವಯಂವರ ಕೇವಲ ಒಂದು ಸ್ಪರ್ಧೆಯಾಗಿರಲಿಲ್ಲ. ಅದು ಸೀತೆಯ ಶಕ್ತಿಗೆ ಸಮನಾದ ವ್ಯಕ್ತಿಯನ್ನು ಹುಡುಕುವ ಪರೀಕ್ಷೆಯಾಗಿತ್ತು. ಬಾಲ್ಯದಲ್ಲಿ ಸೀತೆಯು ಅಷ್ಟು ಬಲಿಷ್ಠವಾಗಿದ್ದ ಶಿವಧನುಸ್ಸನ್ನು ಲೀಲಾಜಾಲವಾಗಿ ಎತ್ತಿ ಸ್ವಚ್ಛಗೊಳಿಸುತ್ತಿದ್ದಳು. ಹಾಗಾಗಿ ಆ ಶಿವಧನುಸ್ಸನ್ನು ಎತ್ತಿ ಎದೆ ಏರಿಸುವವನೇ ಸೀತೆಗೆ ಸಮನಾದ ಪರಾಕ್ರಮಿ ಎಂಬುದು ಜನಕರಾಜನ ನಂಬಿಕೆಯಾಗಿತ್ತು. ರಾಮನನ್ನು ಆರಿಸಲು ಪ್ರಮುಖ ಕಾರಣ ಏನು ಅಂದರೆ, ರಾಮ ಕೇವಲ ಬಲಶಾಲಿಯಾಗಿರಲಿಲ್ಲ, ಅತಿಯಾದ ವಿನಯಶಾಲಿಯಾಗಿದ್ದ. ಅಹಂಕಾರದಿಂದ ಬಂದ ಘಟಾನುಘಟಿ ರಾಜರು ಧನುಸ್ಸನ್ನು ಅಲುಗಾಡಿಸಲು ಸಾಧ್ಯವಾಗದಿದ್ದಾಗ ರಾಮನು ತನ್ನ ಗುರುಗಳ ಆಜ್ಞೆಯಂತೆ ಅತ್ಯಂತ ಶಾಂತವಾಗಿ ಹೋಗಿ ಧನುಸ್ಸನ್ನು ಎತ್ತಿದನು. ಸೀತೆಯು ಮಹಾಲಕ್ಷ್ಮಿಯ ಅವತಾರ, ರಾಮನು ವಿಷ್ಣುವಿನ ಅವತಾರ. ಇವರ ಮಿಲನ ಮೊದಲೇ ನಿರ್ಧರಿತವಾಗಿತ್ತು. ಶಿವಧನುಸ್ಸು ಮುರಿದ ಕ್ಷಣವೇ ಪ್ರಕೃತಿಯು ಇವರಿಬ್ಬರ ಮಿಲನವನ್ನು ಸಂಭ್ರಮಿಸುತ್ತಿತ್ತು. ಸೀತೆಗೆ ರಾಮನ ಚಾರಿತ್ರ್ಯದ ಮೇಲೆ ನಂಬಿಕೆ ಇತ್ತು. ರಾಮನು ಏಕವಚನಿ, ಏಕಬಾಣಿ ಮತ್ತು ಏಕಪತ್ನಿ ವ್ರತಸ್ಥ ಎಂಬ ಕೀರ್ತಿಗೆ ಪಾತ್ರನಾದವನು. ಈ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಪುನರ್ವಸು ನಕ್ಷತ್ರದಲ್ಲಿ ಶ್ರೀರಾಮನು ಜನಿಸಿದನು. ಅಧರ್ಮವನ್ನು ಅಳಿಸಿ ಧರ್ಮವನ್ನು ಸ್ಥಾಪಿಸಲು ವಿಷ್ಣು ಎತ್ತಿದ ಮನುಷ್ಯ ಅವತಾರವಿದು. ಈ ದಿನದಂದು ರಾಮನನ್ನು ಸ್ಮರಿಸುವುದರಿಂದ ನಮ್ಮ ಜೀವನದಲ್ಲಿ ಶಿಸ್ತು ಮತ್ತು ಶಾಂತಿ ನೆಲೆಸುತ್ತದೆ. ಸೀತಾ ಮತ್ತು ರಾಮ ಎಂಬ ಜೋಡಿ ನಮಗೆ ಸಂಯಮ ಮತ್ತು ಪ್ರೀತಿಯ ಸಂಕೇತ. ನಿಮ್ಮ ಜೀವನದಲ್ಲೂ ಶ್ರೀರಾಮನ ಆಶೀರ್ವಾದ ಇರಲಿ ಎಂದು ಆಶಿಸುತ್ತೇವೆ. ವೀಕ್ಷಕರೇ, ಈ ಶುಭ ದಿನದಂದು ನಾವು ಕೇವಲ ರಾಮನ ಕಥೆಯನ್ನು ಕೇಳುವುದು ಮಾತ್ರವಲ್ಲ, ಈ ಒಂದು ಶಕ್ತಿಯುತ ಮಂತ್ರವನ್ನು ಜಪಿಸುವುದರಿಂದ ನಮಗೆ 1000 ಪಟ್ಟು ಪುಣ್ಯ ಲಭಿಸುತ್ತದೆ. ಅದೇ ಶ್ರೀರಾಮ ರಾಮೇತಿ ಮಂತ್ರ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಇದರ ಅರ್ಥ, ದೇವಾದಿದೇವನಾದ ಮಹಾದೇವನು ಪಾರ್ವತಿ ದೇವಿಗೆ ಹೇಳುವಂತೆ, ಏ ವರಾನನೆ, ಮನೋಹರವಾದ ರಾಮನಾಮದಲ್ಲಿ ನಾನು ಸದಾ ರಮಿಸುತ್ತೇನೆ. ರಾಮ ಎಂಬ ಈ 2 ಅಕ್ಷರದ ನಾಮವು ವಿಷ್ಣುವಿನ 1000 ನಾಮಗಳಿಗೆ ಸಮನಾಗಿದೆ. ಹಾಗಾಗಿ ಇಂದು ನೀವು ಪೂರ್ಣ ಮನಸ್ಸಿನಿಂದ ಈ ಮಂತ್ರವನ್ನು ಪಠಿಸಿ. ಕೇವಲ 3 ಬಾರಿ ಈ ಮಂತ್ರವನ್ನು ಹೇಳುವುದರಿಂದ ನೀವು ಇಡೀ ವಿಷ್ಣು ಸಹಸ್ರನಾಮವನ್ನು ಪಠಿಸಿದ ಫಲವನ್ನು ಪಡೆಯುತ್ತೀರಿ. ಕಷ್ಟ ಕಾಲದಲ್ಲಿರುವವರಿಗೆ, ಮನಸ್ಸಿನ ಶಾಂತಿ ಬಯಸುವವರಿಗೆ ಇದಕ್ಕಿಂತ ಮಿಗಿಲಾದ ಮಂತ್ರವಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ದೇಗುಲದಾರಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಜೈ ಶ್ರೀರಾಮ್.